ಡಿಸೆಂಬರ್ 15, 2022ರಿಂದ ಪರಿಹಾರ ಹೆಚ್ಚಿಸಿದ್ದಾರೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೇರಳದಲ್ಲಿ ಆನೆ ದಾಳಿಗೆ ಬಲಿಯಾದರೆ ಕರ್ನಾಟಕದಿಂದ 15 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಆನೆ ದಾಳಿಗೆ ಬಲಿಯಾದಂಥವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. 2022 ನವೆಂಬರ್ 1ರಂದು ಕಾಡಾನೆ ದಾಳಿಗೆ ಮನು ಅನ್ನೋರು ಸಾವನ್ನಪ್ಪಿರ್ತಾರೆ. ಸಕಲೇಶ್ಪುರದಲ್ಲಿ ಆಗಿರೋದು. ಸೊ ಅಲ್ಲಿ ಸಾವನ್ನಪ್ಪಿದಂಥವರಿಗೆ 7.5 ಲಕ್ಷ ಪರಿಹಾರ ಕೊಟ್ಟಿದ್ರಂತೆ. ಬಟ್ ಅವರು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ, ಅದಾದ ಮೇಲೆ ಅಮೌಂಟನ್ನು ಇನ್ಕ್ರೀಸ್ ಮಾಡಿದ್ದಾರೆ 15 ಲಕ್ಷಕ್ಕೆ ಅಂತ ಹೇಳಿ. ಓಕೆ, ಅದು ಅಮೌಂಟ್ ಇನ್ಕ್ರೀಸ್ ಮಾಡಿದ್ರಿಂದ ಈಗ ಪರಿಹಾರ ಅವ್ರಿಗೆ ಸಿಗೋದಿಲ್ಲ. ಅದು ಡೇಟನ್ನು ಯಾವಾಗ ಏನು ಅಂತ ನೋಡಬೇಕು. ಬಟ್ ಕೇರಳದಲ್ಲಿ ಸಾವನ್ನಪ್ಪಿದ್ರೆ ನಮ್ಮ ರಾಜ್ಯ ಸರ್ಕಾರ ಪರಿಹಾರವನ್ನು ಕೊಟ್ಟಿರೋದು ಯಾವುದಕ್ಕೋಸ್ಕರ? ಅದು ಮಾನವೀಯತೆ ಅಲ್ಲ, ಗುಲಾಮಗಿರಿಯ ಸಂಕೇತ. ಕಾರಣ ಕೈ ಮುಗಿಯೋದು ಗುಲಾಮಗಿರಿಯ ಸಂಕೇತ ಅನ್ನೋದಾದರೆ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತೇಳಿ ಅವರ ಕ್ಷೇತ್ರದಲ್ಲಿ, ಅದು ಕೇರಳ ರಾಜ್ಯದಲ್ಲಿ ಪರಿಹಾರವನ್ನು ಕೊಡಿಸಿರೋದು ಗುಲಾಮಗಿರಿಯ ಸಂಕೇತ. ಅದು ಹೆಂಗೆ ಕೊಡೋಕ್ಕಾಗತ್ತೆ? ಈಗ ಇಲ್ಲಿರೋರಿಗೆ ನೀವು ಅಷ್ಟೊಂದು ಆ ಎಲ್ಲವನ್ನ ನಿಯಮಗಳನ್ನು ಮೀರಿ ಇನ್ನೊಂದು ರಾಜ್ಯದಲ್ಲಿ ನೀವು ಕೊಡಬೇಕು ಅನ್ನೋದಾದರೆ, ಇಲ್ಲಿ ರಾಜ್ಯದಲ್ಲಿ ಸಾವನ್ನಪ್ಪಿದ್ದಂಥ 7.5 ಲಕ್ಷ ಪರಿಹಾರ ತೆಗೆದುಕೊಂಡಿರುವಂಥವರಿಗೆ 15 ಲಕ್ಷ ಅದನ್ನು ಕೊಡೋಕೇನು? ಆಗ ನಿಮಗೆ ನಿಯಮಗಳ ಸಮಸ್ಯೆ ಆಗುತ್ತೆ, ಆಗ ನಿಮಗೆ ಆದೇಶದ ಸಮಸ್ಯೆ ಆಗುತ್ತೆ. ಇಲ್ಲಿ ಯಾವ ಆದೇಶವೂ ಇರಲಿಲ್ಲ. ಅಲ್ಲಿ ಓನ್ಲಿ ರಾಹುಲ್ ಗಾಂಧಿಯವರ ಆದೇಶ ಇದ್ದಿದ್ದು, ಅಲ್ಲಿ ಓನ್ಲಿ ಗುಲಾಮಗಿರಿಯ ಸಂಕೇತ ಆಗಿದ್ದಿದ್ದು. ಅದನ್ನು ಕೊಡೋಕ್ಕಾಗತ್ತೆ, ಇದನ್ನು ಕೊಡೋಕ್ಕಾಗೋದಿಲ್ಲ. ಚೆನ್ನಾಗಿದ್ದೀರಿ? ಈ ಗಲಾಟೆ ಈ ದಾಳಿ ಇದೆಯಲ್ಲ, ಮತ್ತೆ ಅದೇನಿದೆ ನೀವು ಇರ್ತೀರಾ, ಬಿಸಿ ಇರ್ತೀರಾ, ನಮಗೆ ಗೊತ್ತಿದೆ ಅಣ್ಣ. ಆದ್ರೂ